ಹಿಂದಿ ಭಾಷಿಕರು ಬಂದು ಎಲ್ಲಿಂದ ಅಂತಂದ್ರೆ ಪಾನಿಪುರಿಯಿಂದ ಹಿಡಿದು ಟೀ ಅಂಗಡಿಯಿಂದ ಹಿಡಿದು IT-BTಯ ಟೀಮ್ ಲೀಡರ್ ಬಾಸ್ ತನಕ ಅವರೇ. ನಾವು ಬೆಂಗಳೂರು ಬೆಳೆಸ್ತಾ ಇರೋದೇ, ನಾವು ಬೆಂಗಳೂರು ಉದ್ಧಾರ ಆಗ್ತಿರೋದೇ ನಮ್ಮಿಂದ. ನಾವಿಲ್ಲ ಅಂದ್ರೆ ಬೆಂಗಳೂರೇ ಇಲ್ಲ, ನಾವಿಲ್ಲ ಅಂದ್ರೆ ಇಲ್ಲಿನ ಪಬ್ಗಳು ಕ್ಲೋಸ್ ಆಗ್ಬಿಡುತ್ತೆ, ಹೋಟ್ಲ್ಗಳು ಕ್ಲೋಸ್ ಆಗ್ಬಿಡುತ್ತೆ, ಇಲ್ಲಿನ ಜೀವನನೇ ನಡೆಯಲ್ಲ, ಇಲ್ಲಿನ ಜೀವನ ಜನನೇ ಬದುಕಲ್ಲ. ನಾವೇ ಕನ್ನಡದವರೇ ಕೆಳಗಡೆ ಹಾಕಿರ್ತೀವಿ, ಇಂಥ ಆಟೋದವರಿಂದ ಕನ್ನಡಿಗರಿಗೆ ಮರ್ಯಾದೆ ಹೋಯ್ತು, ಅದೋಯ್ತು ಇದೋಯ್ತು ಇದಾಯ್ತು ಅದಾಯ್ತು ಅಂತ ನಿಜವಾಗ್ಲೂ ಕನ್ನಡವನ್ನು ಉಳಿಸ್ತಾ ಇರೋ ಆಟೋ ಡ್ರೈವರ್ಗಳು. ಈ ತರಹದ ಪರಿಸ್ಥಿತಿ ನಿರ್ಮಾಣವಾಗಿರೋದೇ ನಮ್ಮವರಿಂದ, ಕನ್ನಡಿಗರಿಂದ. ಇವತ್ತು ಕನ್ನಡಕ್ಕಾಗಿ ಕೈ ಎತ್ತಿ ನೀವು, ಕನ್ನಡಿಗರೇ ಬಂದು ಕೈ ಕಟ್ ಮಾಡ್ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ದಿನಪತ್ರಿಕೆಗಳಿರಲ್ಲ, ಕನ್ನಡ ಸಿನಿಮಾಗಳಿರಲ್ಲ, ಕನ್ನಡ ಸಾಹಿತ್ಯ ಇರಲ್ಲ, ಕನ್ನಡ ಪುಸ್ತಕ ಇರಲ್ಲ. ಬೆಂಗಳೂರಿನಲ್ಲಿ ಹಿಂದಿ ಆಡಳಿತ ಭಾಷೆಯಾದರೂ ಆಶ್ಚರ್ಯವೇನಿಲ್ಲ. ಎಲ್ಲಿಯ ತನಕ ಕನ್ನಡವನ್ನು ಮಾತನಾಡೋದು ಅಭಿಮಾನ ಅಂತ ಅಂದ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಈ ಅವಮಾನಗಳನ್ನು ನಾವು ಸಹಿಸಿಕೊಳ್ಳಲೇಬೇಕು. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಎನ್ನುವುದನ್ನು ನಿಲ್ಲಿಸಿ ಮೊದಲು ಕನ್ನಡವನ್ನು ಬಳಸಿ ಅಂತ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಅಭಿನಂದನೆಗಳು ಕನ್ನಡಿಗರಿಗೆಲ್ಲ, ಬಹಳ ಅಭಿನಂದನೆಗಳು. ಯಾಕಂದರೆ ಬೆಂಗಳೂರಿನಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗುವ ದಿನಗಳು ಹತ್ತಿರ ಬರುತ್ತಿದೆ. ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಕನ್ನಡ ತೀಕ್ಷ್ಣವಾಗಿ ತನ್ನ ಛಾಪನ್ನು ಕಳ್ಕೊತಾ ಬರ್ತಾ ಇದೆ. ಕೆಲವು ಭಾಗಗಳಲ್ಲಿ, ಗಡಿ ಭಾಗಗಳಲ್ಲಂತೂ ಅತಿ ಹೆಚ್ಚು, ಕೋಲಾರ, ಬಳ್ಳಾರಿ, ಬೆಳಗಾವಿ ಈ ಥರದ ಭಾಗಗಳಲ್ಲಿ. ಅಟ್ ದ ಸೇಮ್ ಟೈಮ್ ಬೆಂಗಳೂರಿನಲ್ಲಿ ಒಂದು ಆಘಾತಕಾರಿ ವಿಷಯ ಹೊರಗೆ ಬಂದಿದೆ. ಏನು ಅಂತಂದರೆ, ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಕೇವಲ 40ರಿಂದ 45% ತಲುಪಿದೆ. ಅಟ್ ದ ಸೇಮ್ ಟೈಮ್ ಹಿಂದಿ ಭಾಷಿಕರ ಸಂಖ್ಯೆ ರಾಕೆಟ್ ಥರ ಏರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ, ಇದಕ್ಕೆ ಪೂರಕವಾಗಿ ಇವತ್ತೊಂದು ಆರ್ಟಿಕಲನ್ನು ಸಂಪತ್ ತರೀಕೆರೆಯವರು ಕನ್ನಡಪ್ರಭ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಆ ವರದಿಯನ್ನು ಓದಿದ ತಕ್ಷಣ ನಿಜಕ್ಕೂ ಶಾಕ್ ಆಯಿತು. ಕಾರಣ ಯಾರು ಅಂತ ಹುಡ್ಕೊಂಡು ಹೋದರೆ ಅದಕ್ಕೆ ಕನ್ನಡಿಗರೇ ಕಾರಣ. ಏನು ಗೊತ್ತಾ, ಯಾರಾದರೂ ಒಬ್ಬರು ಕನ್ನಡದ ಪರವಾಗಿ ಅಥವಾ ಕನ್ನಡದ ವಿಚಾರವಾಗಿ ಧ್ವನಿ ಎತ್ತಿದ್ರೆ ಅವನಿಗೊಂದು ಕೆಟ್ಟ ಪಟ್ಟ ಕೊಟ್ಟು ಅವನೊಂದು ರೋಲ್ ಕಾಲ್ ಮಾಡಿ, ಅವ್ನು ಮಾಡೋರಿಲ್ಲ ಅಂತ ನಾನು ಹೇಳಲ್ಲ, ಇರ್ಬೋದೇನೋ ಕೆಲವರು ರೋಲ್ ಕಾಲ್ ಮಾಡ್ಬೋದು. ಆದರೆ ನಿಯತ್ತಾಗಿ ಯಾರಾದರೂ ಕನ್ನಡದ ಹೆಸರಿನಲ್ಲಿ ಏನಾದರೂ ಮಾಡ್ತೀವಿ ಅಂತಂದ್ರೂ ಅದಕ್ಕೆ ಕೊಕ್ಕೆ ಹಾಕಿ ಎಡವಟ್ಟು ಮಾಡಿ ಅವನು ಹೇಗಾದರೂ ಮಾಡಿ ಕನ್ನಡದ ಬಗ್ಗೆ ಮಾತಾಡದೇ ಇರೋ ಥರ ಮಾಡುವ ಎಲ್ಲ ಸಫಲ ಕೆಲಸಗಳನ್ನು ಕನ್ನಡಿಗರೇ ಮಾಡಿರೋದು. ಯಾರು ತಮಿಳ್ನವ್ರು ಬಂದು, ತೆಲುಗುವ್ರು ಬಂದು ಕನ್ನಡದ ಬಗ್ಗೆ ಯಾಕೆ ಮಾತಾಡ್ತೀಯ ನಿಲ್ಸು ಅಂತ ಯಾವತ್ತೂ ಹೇಳಲೇ ಇಲ್ಲ. ಅಟ್ ದ ಸೇಮ್ ಟೈಮ್ ಇವತ್ತು ಹೇಗಾಗ್ತಿದೆ ಅಂತಂದರೆ, ಹಿಂದಿ ಭಾಷಿಕರು ಬಂದು ಎಲ್ಲಿಂದ ಅಂತಂದರೆ ಪಾನಿಪುರಿಯಿಂದ ಹಿಡಿದು ಟೀ ಅಂಗಡಿಯಿಂದ ಹಿಡಿದು IT-BTಯ ಟೀಮ್ ಲೀಡರ್ ಬಾಸ್ ತನಕ ಅವರೇ. ಅವರಿಗೆ ಬಕೆಟ್ ಹಿಡಿದು ಈಗ ಏನಾಗ್ತಾ ಇದೆ ಅಂತಂದರೆ, ಇನ್ನು ಮೋರ್ ಓವರ್ ಈ IT-BT ಇರ್ಬೋದು, ಯಾವುದೇ ಕಂಪ್ನಿಗಳಿರ್ಬೋದು, ಅಥವಾ ಹೋಟ್ಲಲ್ಲಿ ಯಾವುದೋ ಸಪ್ಲೈಯರ್ ಕೆಲಸ ಇರ್ಬೋದು, ಇನ್ನೊಬ್ಬ ಸಪ್ಲೈಯರ್ ಬೇಕು ಅಂತಂದರೆ ಒಬ್ಬ ಕನ್ನಡಿಗ ಇನ್ನೊಬ್ಬನ ಕರೆಯೋದೇ ಇಲ್ಲ. ಯಾಕೆ ಬೇಕು ಅಂತ. ಅದೇ ಒಬ್ಬ ಕೇರಳದವ್ನು ಬಂದಲ್ಲಿ ಸೇರ್ಕೊಳ್ಳಿ, ಒಬ್ಬ ಬಿಹಾರಿ ಬಂದಲ್ಲಿ ಸೇರ್ಕೊಳ್ಳಿ, ಒಂದು ಕೆಲಸ ಖಾಲಿ ಇದೆ ಅಂತಂದರೆ ಪಟ್ ಅಂತ ಅವನು ಇನ್ನೊಬ್ಬನ ಯಾರನ್ನ ಕರೆಸಿರ್ತಾನೆ. ನೀವು ಸಾಕಷ್ಟು ಕಡೆ ನೋಡಿರ್ತೀರ, ಹೆಂಗೆ ಇವರು ಬಂದಾಗ ಬರೀ ಒಂದು 3-4 ಜನ ಇದ್ದರು, ಇವತ್ತು 30-40 ಜನ ಆಗಿದ್ದಾರೆ ಅಂತಂದರೆ ಅವರು ಅವರ ಸಂಘವನ್ನು, ಅವರ ಜನರನ್ನು ಬೆಳೆಸುವ ರೀತಿ ಅದು. ನಮ್ಮಲ್ಲಿ ಹೊಟ್ಟೆ ಕಿಚ್ಚು, ಅವನಿಗೆ ಯಾಕೆ ಬೆಳೆಸಬೇಕು ಇರುತ್ತೆ, ಒಂದು ಕೆಲಸ ಇರುತ್ತೆ. ಈಗ ಒಬ್ಬ ರಮೇಶ ಬಂದು ಬೆಂಗಳೂರಿನಲ್ಲಿ ಒಂದು IT ಕಂಪ್ನಿ ಕೆಲಸಕ್ಕೆ ಸೇರ್ಕೊತಾನೆ. ಅವ್ರ ಚಿಕ್ಕಪ್ಪನ ಮಗ ಸುರೇಶ ಊರಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಕಾಯ್ತಾ ಇರ್ತಾನೆ. ರಮೇಶನ್ಗೆ ಟೀಮ್ ಲೀಡರ್ ಹೇಳ್ತಾನೆ, ರಮೇಶ್ ಯಾರಾದರೂ ಒಬ್ರು ಇದ್ದರೆ ಹೇಳ್ರಿ, ಅರ್ಜೆಂಟ್ ಒಂದು ಬೇಕು ಅಂತಂದರೆ ಇವನು ಕರೆಸ್ಬೋದು ಸುರೇಶನ. ಈಗ ಇವ್ರ ಫ್ಯಾಮಿಲಿ ಇವನು ಒಬ್ಬನೇ ಇಂಜಿನಿಯರ್ ಇರೋದಲ್ವಾ, ಸುರೇಶನ್ ಕರೆದ್ರೆ ಅವನು ಇಂಜಿನಿಯರ್ ಆಗಿಬಿಡ್ತಾನೆ, ಮರ್ಯಾದೆ ಹೋಗುತ್ತೆ ಫ್ಯಾಮಿಲಿ ಅಂತ ಕರೆಸಲ್ಲ. ಅದೇ ಅಲ್ಲೊಬ್ಬ ನಾಯರೋ ನಂಬಿಯಾರೋ ಇದ್ದ ಅಂತ ಅನ್ಕೊಳ್ಳಿ, ಅವನಿಗೆ ವಿಷಯ ಪಕ್ಕದಲ್ಲಿ ಕೇಳಿಸ್ಕೊಂಡಿರ್ತಾನೆ ಅಷ್ಟೇ. ಅವ್ನು ಹೇಳ್ತಾನೆ, ಸರ್ ನಾನು ಕರ್ಕೊಂಡು ಬರಲ್ಲ ಅಂತ. ಕರ್ಕೊಂಡು ಬರಲ್ಲ, ಕನ್ನಡದಲ್ಲಿ ಮಾತಾಡಲ್ಲ. ಶಾಲ್ ಐ ಗೆಟ್ ಹಿಮ್ ಅಂತ, ಗೆಟ್ ಸಮ್ ಒನ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ಅಲ್ಲಿ ಕೇರಳ ಟ್ರಿಚಿಗೋ ತಿರುವನಂತಪುರಂಗೋ ಫೋನ್ ಹೋಗುತ್ತೆ, ಕಟ್ ಮಾಡಿದ್ರೆ ಅವ್ನು ನೆಕ್ಸ್ಟ್ ಡೇ ಬಂದಿರ್ತಾನೆ. ಅವ್ರು ಬೆಳೆಸ್ತಾ ಹೋಗ್ತಾರೆ. ನೋಡ್ತಾ ಅವ್ರದ್ದು ಸಂಘ ಜಾಸ್ತಿ ಆಗುತ್ತೆ. ಇವನು ರಮೇಶ ಇಲ್ಲಿ ಮೂಲೆಯಲ್ಲಿ ಒಬ್ಬನೇ ಕೂತಿರ್ತಾನೆ, ಮೂಲೆಯಲ್ಲೆಲ್ಲೋ ಇಡ್ಲಿ ವಡೆ ತಿನ್ಕೊಂಡು ಕೂತಿರ್ತಾನೆ. ಅವರಲ್ಲಿ ಫುಲ್ ಅದ್ಭುತವಾಗಿ 15-20 ಜನ ಸೇರಿಕೊಂಡು, ಹುಡುಗಿರ್ನೂ ಎಲ್ಲ ಸೆಂಟ್ರಲ್ ಸೇರಿಸ್ಕೊಂಡು ಮಜಾ ಮಾಡ್ಕೊಂಡು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಇವನಿಗೆ ರೇಗಿಸ್ಕೊಂಡು ಕೂತಿರ್ತಾರೆ. ಕಾರಣ ಅವನೇ ಅಂತ ಅವನಿಗೆ ಗೊತ್ತಾಗೋದೇ ಇಲ್ಲ. ಆ ಕ್ಷಣಕ್ಕೆ ನನ್ನ ಚಿಕ್ಕಪ್ಪನ ಮಗನಿಗೆ ಒಂದು ಕೆಲಸ ಕೊಡಿಸ್ಬಿಟ್ರೆ ಅವನು ನನ್ನ ಸ್ಥಾನಕ್ಕೆ ಬಂದುಬಿಡ್ತಾನೆ ಅಂತ ಭಯಪಟ್ಟವನು ಅವನದೇ ಆಫೀಸಿನಲ್ಲಿ ಮೂಲೆ ಗುಂಪಾಗ್ತಾ ಇರೋದು ಅವನಿಗೆ ಗೊತ್ತಾಗೋದೇ ಇಲ್ಲ. ಸೊ ಇದೇ ಥರ ಇವತ್ತು ಹೆಂಗೆ ಅಂತಂದರೆ, ಅವರ ಅಹಂಕಾರಗಳೇನು ಕಮ್ಮಿ ಇಲ್ಲ. ನಾವು ಮಾತಾಡಬಾರ್ದು, ಬಟ್ ಆದರೂ ಕೆಲವರಿಗೆ ಉರಿಯುತ್ತೆ ಇದನ್ನು ಮಾತಾಡಿದ್ರೆ. ಆದರೂ ಹೇಳ್ತೀವಿ, ನಾವು ಬೆಂಗಳೂರು ಬೆಳೆಸ್ತಾ ಇರೋದೇ, ನಾವು ಬೆಂಗಳೂರು ಉದ್ಧಾರ ಆಗ್ತಿರೋದೇ ನಮ್ಮಿಂದ. ನಾವಿಲ್ಲ ಅಂದರೆ ಬೆಂಗಳೂರೇ ಇಲ್ಲ, ನಾವಿಲ್ಲ ಅಂದರೆ ಇಲ್ಲಿನ ಪಬ್ಗಳು ಕ್ಲೋಸ್ ಆಗಿಬಿಡುತ್ತೆ, ಹೋಟ್ಲ್ಗಳು ಕ್ಲೋಸ್ ಆಗಿಬಿಡುತ್ತೆ, ಇಲ್ಲಿನ ಜೀವನನೇ ನಡೆಯಲ್ಲ, ಇಲ್ಲಿನ ಜೀವನ ಜನನೇ ಬದುಕಲ್ಲ ಅಂತೆಲ್ಲ ಒಂದು ಭ್ರಮೆಯಲ್ಲಿ ಬದುಕೋದಲ್ಲದೆ ಅದನ್ನು ಮಾತಾಡ್ತಾರೆ ಓಪನ್ ಆಗಿ. ಆಟೋ ಡ್ರೈವರ್ ಹತ್ರ ಜಗಳ ಆಡ್ತಾರೆ, ಮಾರನೇ ಅದೆಲ್ಲೋ ವಿಡಿಯೋ ಪೋಸ್ಟ್ ಆಗುತ್ತೆ, ನಾವೇ ಕನ್ನಡದವರೇ ಕೆಳಗಡೆ ಹಾಕಿರ್ತೀವಿ, ಇಂಥ ಆಟೋದವರಿಂದ ಕನ್ನಡಿಗರಿಗೆ ಮರ್ಯಾದೆ ಹೋಯ್ತು, ಅದೋಯ್ತು ಇದೋಯ್ತು ಇದಾಯ್ತು ಅದಾಯ್ತು ಅಂತ ನಿಜವಾಗ್ಲೂ ಕನ್ನಡವನ್ನು ಉಳಿಸ್ತಾ ಇರೋ ಆಟೋ ಡ್ರೈವರ್ಗಳು.
ಅವ್ರಗಳ ಹತ್ರ ದರ್ಪದ ಮಾತಾಡಿರ್ತಾರೆ, ಇನ್ನೊಂದೇನೋ ಗಾಂಚಲಿ ಮಾತಾಡಿರ್ತಾರೆ, ಅವ್ರಿಗೆ ಅವಾಗ ರಿಯಾಕ್ಟ್ ಆಗಿರ್ತಾರೆ, ಇವ್ರು ಅಷ್ಟೊತ್ತಿಗೆ ಮೊಬೈಲ್ ತೆಗೆದು ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ, ಮುಗ್ದೋಯ್ತು. ನಾವು ಅವ್ರಿಗೆ ಅಗೇನ್ಸ್ಟಾಗಿ ಕೂತ್ಕೊಂಡ್ಬಿಡ್ತೀವಿ. ಎಲ್ಲ ವಲಯದಲ್ಲೂ ಏನಾದರೂ ಮಾತಾಡಿ, ಅವ್ರ ಮೇಲೆ ಏನಾದರೂ ಹೇಳಿ, ಅದು ಕಥೆನೇ ಬೇರೆ. ಅವರ ಹಾವಳಿ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತಂದರೆ, ನಮ್ಮೂರಿನ ನಮ್ಮದೇ ನೆಲದಲ್ಲಿ, ಅದು ಸಂಪತ್ ಹೇಳೋ ಹಾಗೆ, ನಮ್ಮೂರಿನ ನಮ್ಮದೇ ನೆಲದಲ್ಲಿ ಕಟ್ಟಿರುವ ಅಪಾರ್ಟ್ಮೆಂಟ್ನಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರು. ಅಲ್ಲಿ ಹಿಂದಿ ಆಚರಣೆ ನಡೆಯುತ್ತೆ, ಆದರೆ ಕನ್ನಡ ರಾಜ್ಯೋತ್ಸವ ನಡೆಯಲ್ಲ. ಅಲ್ಲಿ ಓಣಂ ಬಹಳ ಜೋರಾಗಿ ನಡೆಯುತ್ತೆ, ಆದರೆ ಸಂಕ್ರಾಂತಿ ನಡೆಯಲ್ಲ. ಈ ಥರದ ಪರಿಸ್ಥಿತಿ ನಿರ್ಮಾಣವಾಗಿರೋದೇ ನಮ್ಮವರಿಂದ, ಕನ್ನಡಿಗರಿಂದ. ಕನ್ನಡಿಗರೇ ಇದಕ್ಕೆ ಕಾರಣ. ಕನ್ನಡಕ್ಕಾಗಿ ನಿನ್ನ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಕುವೆಂಪು ಹೇಳಿದ್ರು. ಇವತ್ತು ಕನ್ನಡಕ್ಕಾಗಿ ಕೈ ಎತ್ತಿ ನೀವು, ಕನ್ನಡಿಗರೇ ಬಂದು ಕೈ ಕಟ್ ಮಾಡ್ಬಿಡ್ತಾರೆ ಫಸ್ಟ್. ಸುಮ್ಮನೆ ದುಡ್ಬೇಕು. ನೀನು ಯಾವನೋ ಕನ್ನಡ ಉಳ್ಸೋಕ್ಕೆ, ನೀನು ಯಾವನೋ ಕನ್ನಡ ಬೆಳೆಸೋಕ್ಕೆ, ನೀನು ಯಾವನೋ ಕನ್ನಡ ಅನ್ನೋಕ್ಕೆ. ಹೀಗೆ ಸುಮಾರು ಜನರನ್ನು ಕಳ್ಕೊಂಡಿದ್ದೀನಿ, ಕಳ್ಕೊತಾ ಇದ್ದೀವಿ, ಮುಂದೂ ಕಳ್ಕೊಬೇಕಾಗಿ ಬರ್ಬೋದು. ಇವತ್ತಿನ ಮಕ್ಕಳಿಗೆ ಕನ್ನಡ ಸಾಹಿತ್ಯ ಬೇಡ. ಈಗ ನಾನು ಇನ್ಫ್ಯಾಕ್ಟ್ ನನ್ನ ಮಗನೇ ಹೇಳೋದು, ನನ್ನ ಮಗನಿಗೆ ಸ್ಕೂಲಲ್ಲಿ ಕನ್ನಡ ಹೇಳ್ಕೊಡ್ತಾರೆ, ಇದೇ ಒಂದು ಲ್ಯಾಂಗ್ವೇಜ್ ಇದೆ, ಒಂದು ಸಬ್ಜೆಕ್ಟ್ ಇದೆ. ಬಟ್ ಕಮ್ಯುನಿಕೇಷನ್ ಪರ್ಪಸ್ ಅಂತ ಬಂದಾಗ ಇಂಗ್ಲೀಷಲ್ಲಿ ಮಾತಾಡ್ಸೋಕ್ಕೆ ಶುರು ಮಾಡ್ತಾರೆ. ತುಂಬಬೇಕು ಅಂದರೆ ಇನ್ಫ್ಯಾಕ್ಟ್ ನಾವುಗಳೆಲ್ಲ ಈಗ ಹೆಂಗೆ ಅಂತಂದರೆ, ಸ್ಕೂಲಲ್ಲಿ ಹೇಳ್ಕೊಡ್ತಿರೋ ಬಿಡ್ತಿರೋ, ಸ್ಕೂಲಲ್ಲಿ ಒಂದು ಸಬ್ಜೆಕ್ಟ್ ಇದ್ದರೆ ಮನೆಗೆ ಬಂದಮೇಲೆ ಪೇಪರ್ ಓದಬೇಕು, ಕನ್ನಡ ಹಾಡು ಕೇಳಬೇಕು, ಈ ರೇಂಜಲ್ಲಿ ತಲೆಗೆ ತುರ್ಕೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಬಟ್ ಭಾಳ ಕಷ್ಟ. ಬಟ್ ಆದರೂ ಇವತ್ತಿನ ಮಕ್ಕಳಲ್ಲಿ ಅದನ್ನು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದಿನಪತ್ರಿಕೆಗಳಿಲ್ಲ, ಕನ್ನಡ ಸಿನಿಮಾಗಳಿರಲ್ಲ, ಕನ್ನಡ ಸಾಹಿತ್ಯ ಇರಲ್ಲ, ಕನ್ನಡ ಪುಸ್ತಕ ಇರಲ್ಲ, ಕನ್ನಡ ಸಂಗೀತ ಕೇಳೋರಿರಲ್ಲ. ಇದೇ ಲಾಸ್ಟ್ ಜನ್ರೇಷನ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಕನಿಷ್ಠ ನೆಕ್ಸ್ಟ್ ಜನ್ರೇಷನ್ ಅಂತಿರುವಂತಹ ನಮ್ಮ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಇದೆಯೋ ಇಲ್ವೋ, ಕಡ್ಡಾಯ ಕನ್ನಡ ಶಿಕ್ಷಣವನ್ನು ಮಾಡಬೇಕು ಅಂತ ಎಷ್ಟೇ ಒತ್ತಾಯ ಮಾಡಿದ್ರು ಸರಿ, ಸುಪ್ರೀಂ ಕೋರ್ಟಿಂದ ನಕಾರ ಆದಮೇಲೆ ನಮ್ಮ MP MLAಗಳು ಅದಕ್ಕೆ ತಲೆನೇ ಕೆಡ್ಸ್ಕೊಂಡು ಸಾಂವಿಧಾನಿಕವಾಗಿ ಏನಾದರೂ ಒಂದು ತಿದ್ದುಪಡಿ ತಂದು ಕನ್ನಡವನ್ನು ಇಲ್ಲಿ ಕಲಿಸಲೇಬೇಕು, ಮಕ್ಕಳಿಗೆ ಕಡ್ಡಾಯವಾಗಿ ಕನ್ನಡವನ್ನು ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದರೆ ನೋ ಇಂಪಾಸಿಬಲ್. ಆ ಥರದ್ದು ಯಾವುದೇ ಪ್ರಯತ್ನವನ್ನು ಯಾರು ಮಾಡ್ತಾ ಇಲ್ಲ. ಯಾಕಂದರೆ ಎಲ್ಲ ಪೊಲಿಟಿಷಿಯನ್ಸ್ದು ಅವ್ರದ್ದೇ ಆದ ಶಾಲೆಗಳಿದೆ. ಆ ಶಾಲೆಗಳಿಗೆ ಪಾಪ ತೊಂದರೆ ಆಗಿಬಿಡುತ್ತೆ ಅಂತ ಅವ್ರು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಹೀಗಿರುವಾಗ ಉದ್ಧಾರ ಆಗೋದು ಎಲ್ಲಿಂದ ಹೇಳ್ತಾ ಇರೋದು ಗೊತ್ತಿಲ್ಲ. ಸರಿ, ಮತ್ತದ ಇದರಲ್ಲೂ ಇನ್ನೇನು ಸಿಗುತ್ತೋ, ಏನು ಹೇಳ್ತಿರೋ, ಏನು ಕೊಂಕೋ, ನಮಗೂ ಅದೇ ಕನ್ನಡದ ಬಗ್ಗೆ ವಿಡಿಯೋ ಮಾಡೋಕ್ಕೆ ಭಯ ನಮಗೆ. ಅಯ್ಯೋ ಗುರು, ಏನೋ ಒಳ್ಳೇದು ಮಾತಾಡೋಕೆ ಹೋಗಿ ಮತ್ತೆ ಆಮೇಲೆ ಅದಕ್ಕೆ ಇನ್ನೊಂದೇನೋ ಮಾತಾಡ್ತಾರೆ ಇವಾಗ ಅಂತ ಪರಿಸ್ಥಿತಿ. ಹಿಂಗೆ ಮುಂದುವರೆದ್ರೆ ಬರೆದಿಟ್ಕೊಳ್ಳಿ, ಬೆಂಗಳೂರಿನಲ್ಲಿ ಹಿಂದಿ ಆಡಳಿತ ಭಾಷೆಯಾದರೂ ಆಶ್ಚರ್ಯವೇನಿಲ್ಲ. ಹೌದು, ತುಂಬ ಜನ ಹಿಂದಿ ಮಾತಾಡೋರಿದ್ದೀರಾ, ಹಾಗಾಗಿ ಆಡಳಿತ ಭಾಷೆಯಲ್ಲಿ ಹಿಂದಿನ ಸೇರಿಸಿ ಅನ್ಬೋದು. ಆಮೇಲೆ ದಕ್ಷಿಣ ಭಾರತದ ಮೊದಲ ಹಿಂದಿ ರಾಜ್ಯ ಅಥವಾ ಹಿಂದಿ ನಗರ ಬೆಂಗಳೂರು ಆಗುವ ದಿನಗಳು ದೂರ ಇಲ್ಲ. ವೆಯ್ಟ್ ಆ್ಯಂಡ್ ಸಿ. ಮೆಟ್ರೋದಲ್ಲಿ ಹಿಂದಿಯಲ್ಲಿ ಬೋರ್ಡ್ ಹಾಕಿದ್ದಕ್ಕೆ ಎಷ್ಟೆಲ್ಲ ಗಲಾಟೆ ಮಾಡಿದ್ವಿ, ಎಷ್ಟೆಲ್ಲ ಕಿತ್ತಾಡಿದ್ವಿ, ಕೂಗಾಡಿದ್ವಿ, ಕಿರ್ಚಾಡಿದ್ವಿ. ನಾಳೆ BMTCಯ ಬಸ್ಗಳಲ್ಲಿ ಹಿಂದಿಲಿ ಬೋರ್ಡ್ ಇದ್ರೂ ಆಶ್ಚರ್ಯ ಇಲ್ಲ. ಮೆಟ್ರೋದಲ್ಲಿ ಹಿಂದಿಗೆ ಮತ್ತೆ ವಾಪಸ್ ಬಂದರೆ ಆಶ್ಚರ್ಯ ಇಲ್ಲ. ನೋ ಮ್ಯಾಟ್ರ್ ವಾಟ್. ಇವತ್ತು ನೋಡಿ, ಇವಾಗ ಒಂದು ಫ್ಲೈಟ್ ಬೆಂಗಳೂರಿಂದನೇ ಹೊರಡುತ್ತೆ ಅಥವಾ ಬೆಂಗಳೂರಿಗೆ ಬರುತ್ತೆ ಅಂತಂದರೆ, ಆ ಫ್ಲೈಟಲ್ಲಿ ನೇಪಾಳಿ ಮಾತಾಡೋಳು ಬೇಕಾದ್ರೆ ಇರ್ತಾಳೆ, ಬಟ್ ಕನ್ನಡ ಮಾತಾಡೋಳು ಇರಲ್ಲ. ನಾನು ಹೇಳ್ತಾ ಇರೋದು, ಈಗ ನಮ್ಮ ಅಮ್ಮನೋ ನಮ್ಮ ಅಪ್ಪನೋ ಅಥವಾ ಯಾರೋ ಹಿಂದಿ ಇಂಗ್ಲೀಷ್ ಬರದೇ ಇದ್ದವ್ರನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋದರೆ ಅವರು ಸೇಫ್ಟಿ ಮೆಜರ್ಸ್ ಎಲ್ಲ ಹೇಳ್ತಾ ಇರ್ತಾರಲ್ಲ, ನಾನು ಕೇಳಿದ್ದೀನಿ ಸಾಕಷ್ಟು ಸಲ, ಯಾಕೆ ಕನ್ನಡದಲ್ಲಿ ಹೇಳಲ್ಲ ಅಂತ. ನೋ ವಿ ಡೋಂಟ್ ಪ್ರೊವೈಡ್ ಕನ್ನಡ ಅಂತ. ಇದರಲ್ಲಿ ಯಾರೋ ಒಬ್ಳು ಭೋಜ್ಪುರಿ ಮಾತಾಡೋರು ಇರ್ತಾಳೆ, ಅವಳು ಹೇಳ್ತಾಳೆ ನಾನು ಭೋಜ್ಪುರಿಲಿ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ಅಂತ. ಬಟ್ ಕನ್ನಡದವರು ಇರ್ತಾರೆ, ಬಟ್ ಕನ್ನಡದಲ್ಲಿ ಹೆಲ್ಪ್ ಮಾಡೋಕ್ಕೆ ರೆಡಿ ಇರಲ್ಲ ಅವರು. ಕನ್ನಡ ಮಾತಾಡಿದ್ರೆ ಅವಮಾನ ಅಂತ. ಎಲ್ಲಿಯ ತನಕ ಕನ್ನಡವನ್ನು ಮಾತನಾಡೋದು ಅಭಿಮಾನ ಅಂತ ಅಂದ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಈ ಅವಮಾನಗಳನ್ನು ನಾವು ಸಹಿಸ್ಕೊಳ್ಳೇಬೇಕು. ಇದು ಇಲ್ಲಿಗೆ ಮುಗಿಯಲ್ಲ. ನಾನು ಹೇಳ್ತೀನಿ ಕೇಳಿ, ಇದು ಇಲ್ಲಿಗೆ ಮುಗಿಯಲ್ಲ. ನಮ್ಮ ಜನ್ರೇಷನ್ನು ನಾವು ಕನ್ನಡ ಮಾತಾಡ್ತಾ ಇದ್ದೀವಿ, ಕನ್ನಡ ಓದ್ತೀವಿ, ಕನ್ನಡ ಸಿನಿಮಾ ನೋಡ್ತಾ ಇದ್ದೀವಿ, ಕನ್ನಡ ಹಾಡುಗಳನ್ನ ಕೇಳ್ತಾ ಇದ್ದೀವಿ, ನಾವು ಸತ್ತೋಗ್ತೀವಿ ನಾಳೆ ಒಂದಿನ. ಬಟ್ ನೆಕ್ಸ್ಟ್ ಜನ್ರೇಷನ್ ವಿಲ್ ಸಫರ್. ಎಲ್ಲೋ ನರಕದಲ್ಲೋ ಸ್ವರ್ಗದಲ್ಲೋ ಕೂತು ನೋಡಬೇಕಾದ್ರೆ ನಾವು ಅವತ್ತೇನಾದರೂ ಸ್ವಲ್ಪ ತಿದ್ದಿದ್ದರೆ ಇವತ್ತು ನನ್ನ ಭಾಷೆಯನ್ನು ಉಳಿಸ್ಕೋಬೋದಿತ್ತು. ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಜನ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಇವತ್ತು ನಾವು ಯಾರೂ ಅಲ್ಲ ಭಾಷೆ ಉಳಿಸೋಕ್ಕೆ. ನಾನು ಯಾವಾಗಲೂ ಹೇಳೋದೇ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಎನ್ನುವುದನ್ನು ನಿಲ್ಲಿಸಿ, ಮೊದಲು ಕನ್ನಡವನ್ನು ಬಳಸಿ ಅಂತ. ಬಳಸಿದ್ರೆ ಒಂದು ಭಾಷೆ ಉಳಿಯುತ್ತೆ, ಬೆಳೆಯುತ್ತೆ. ನಾವು ಬಳಸೋದೇ ಇಲ್ಲ ಅಂತಂದರೆ ಹೆಂಗೆ ಉಳಿಯುತ್ತೆ, ಹೆಂಗೆ ಬೆಳೆಯುತ್ತೆ ಹೇಳಿ? ಒಬ್ಬ ಕೇರಳಿಗರ ಮಾದರಿಯಲ್ಲಿ, ಒಬ್ಬ ತಮಿಳರ ಮಾದರಿಯಲ್ಲಿ, ಒಬ್ಬ ತೆಲುಗುವರ ಮಾದರಿಯಲ್ಲಿ, ಒಬ್ಬ ಗುಜರಾತಿಯ ಮಾದರಿಯಲ್ಲಿ ನಾವು ನಮ್ಮ ಭಾಷೆಗೆ, ನಮ್ಮ ಭಾಷಿಕರಿಗೆ ಬೆಂಬಲವನ್ನು ಕೊಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾದ್ದು ಭಾಳಷ್ಟಿದೆ. ಭಾಷೆ ಬರೀ ಭಾಷೆ ಅಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ಏನಂತಾರೆ ಅಸ್ಮಿತೆ. ಅದು ಅರ್ಥ ಆಗದೇ ಇದ್ದರೆ ಕೊಲ್ಯಾಪ್ಸ್. ಗೊತ್ತಿಲ್ಲ, ನೋಡಿ, ಇದು ನೋಡಿದ್ಮೇಲೆ ಎಲ್ಲೋ 10,000 ಜನರಲ್ಲಿ ಯಾರಾದರೂ ಒಬ್ಬರು ಹೌದು ಕೀರ್ತಿ ಹೇಳ್ತಿರೋದು ನಿಜ ಅಂತ ಅನ್ಸಿದ್ರೆ ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕತೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.
Beat Plus Karnataka.